ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ, ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಕದ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅತಿ ಸುಲಭವಾಗಿ ಸಜ್ಜಕ ಹೋಳಿಗೆ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ಬೇಗನೇನೂ ಆಗುತ್ತದೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟುಕೊಳ್ಳಬೇಕು. ಅದಕ್ಕೆ 1 ಕಪ್ ಜಜ್ಜಿರುವ ಬೆಲ್ಲ ಹಾಕಿಕೊಳ್ಳಬೇಕು. ಮೊದಲಿಗೆ ಹೂರಣ ಮಾಡಿಕೊಳ್ಳೋಣ ಫ್ರೆಂಡ್ಸ್. ಈ ರೀತಿ ಜಜ್ಜಿರುವ 1 ಕಪ್ ಬೆಲ್ಲ ಹಾಕಿಕೊಳ್ಳಬೇಕು. ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಅಳತೆ ಬಹಳ ಇಂಪಾರ್ಟೆಂಟ್ ಆಗುತ್ತದೆ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ. 1 ಕಪ್ ಬೆಲ್ಲಿಗೆ 2 ಕಪ್ನಷ್ಟು ನೀರು ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ನೋಡಿ, 1 ಕಪ್ ಬೆಲ್ಲಿಗೆ 2 ಕಪ್ನಷ್ಟು ನೀರು ಹಾಕಿಕೊಂಡಿದ್ದೇನೆ. ಈ ನೀರು ರವೆ ಮೇಲೆ ಡಿಪೆಂಡ್ ಆಗುತ್ತದೆ ಫ್ರೆಂಡ್ಸ್. ರವೆ ಹಳೆದು ಇದ್ದರೆ ನೀರು ಕಡಿಮೆ ಹಿಡಿಯುತ್ತದೆ, ಇಲ್ಲ ರವೆ ಹೊಸ ರವೆ ಇದ್ದರೆ ನೀರು ಜಾಸ್ತಿ ಹಿಡಿಯುತ್ತದೆ. ಈಗ ಇದಕ್ಕೆ 1 ಚಿಟಿಕೆ ಉಪ್ಪು ಹಾಕಿಕೊಳ್ಳಬೇಕು. ಸಿಹಿ ಪದಾರ್ಥಿಗೆ ಉಪ್ಪು ಹಾಕಿಕೊಳ್ಳುವುದರಿಂದ ರುಚಿ ಜಾಸ್ತಿ ಬರುತ್ತದೆ ಫ್ರೆಂಡ್ಸ್. ಈ ಬೆಲ್ಲ ಕರಗುವವರೆಗೂ ಇದನ್ನು ಈ ರೀತಿ ಕೈ ಆಡಿಸ್ತಾ ಇರಬೇಕು. ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ. ಹೋಳಿಗೆ ಬರದೇ ಇರೋರು ಸಹ ಈ ಸಜ್ಜಕ ಹೋಳಿಗೆ ಮಾಡಿಕೊಳ್ಳಬಹುದು ನೋಡಿ ಫ್ರೆಂಡ್ಸ್. ಬೆಲ್ಲ ಎಲ್ಲ ಕರಗಿದ ನಂತರ ಈ ರೀತಿ ಸೋಸ್ಕೋಬೇಕು. ಸೋಸ್ಕೊಳ್ಳೋದು ಯಾಕೆ ಅಂದರೆ ಬೆಲ್ಲದಲ್ಲಿರುವ ಕಸ ಕಡ್ಡಿ ಮೇಲೆ ಬರುತ್ತೆ ಅಂತ ಈ ರೀತಿ ಸೋಸ್ಕೋಬೇಕು ನೋಡಿ ಫ್ರೆಂಡ್ಸ್. ಮತ್ತೆ ಅದನ್ನು ಅದೇ ಬಾಣಲೆಗೆ ಹಾಕಿಕೊಳ್ಳೋಣ. ಬೆಲ್ಲ ಕರಗಿರುವ ನೀರಿಗೆ ರವೆ ಹಾಕಿಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಕೇಸರಿ ರವೆ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ದಪ್ಪಗೆ ಇರುತ್ತಲ್ಲ, ಎಲ್ಲ ಅಂಗಡಿಯಲ್ಲೂ ಈ ಕೇಸರಿ ರವೆ ಸಿಗುತ್ತದೆ ಫ್ರೆಂಡ್ಸ್. ಇಲ್ಲ ನಿಮ್ಮ ಮನೆಯಲ್ಲಿ ಗೋಧಿ ರವೆ ಇದ್ದರೂ ಹಾಕಿಕೊಳ್ಳಬಹುದು. ನೀರು ರವೆ ಮೇಲೆ ಡಿಪೆಂಡ್ ಆಗುತ್ತದೆ ಫ್ರೆಂಡ್ಸ್. ಇಲ್ಲಿ 1 ಕಪ್ ಬೆಲ್ಲಿಗೆ 1 ಕಪ್ ರವೆ ಹಾಕಿಕೊಂಡಿದ್ದೇನೆ ಮತ್ತು 2 ಕಪ್ ನೀರು ಹಾಕಿಕೊಂಡಿದ್ದೇನೆ. ಈ ಪ್ರಮಾಣದಲ್ಲಿ ಹಾಕುವುದರಿಂದ ಹೂರಣ ತುಂಬ ಚೆನ್ನಾಗಿ ಬರುತ್ತದೆ ಫ್ರೆಂಡ್ಸ್. ನೋಡಿ, ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಈಗ ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿಕೊಳ್ಳಬಹುದು. ಮುಚ್ಚಳ ಮುಚ್ಚಿ 2 ನಿಮಿಷ ಕುದಿಸಿಕೊಳ್ಳಿರಿ. ಬನ್ನಿ ಏನಾಗಿದೆ ನಮ್ಮ ಹೂರಣ ಅಂತ ನೋಡಿಕೊಳ್ಳೋಣ. ನೋಡಿ, ನೀರೆಲ್ಲ ಅಟ್ಟಿಸ್ತಾ ಬರ್ತಾ ಇದೆ. ನಮ್ಮ ಸಜ್ಜಕ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಬೇಳೆ ಹೋಳಿಗೆ ಬರದೇ ಇರೋರು ಈ ರೀತಿ ಸಜ್ಜಕದ ಹೋಳಿಗೆ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತವೆ ಸಜ್ಜಕದ ಹೋಳಿಗೆ ಮತ್ತು ಬೇಗನೇನು ರೆಡಿ ಆಗುತ್ತವೆ. ಸಿಹಿ ತಿನ್ನಬೇಕು ಅನಿಸಿದ ತಕ್ಷಣ ಮಾಡಿಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ಸಜ್ಜಕ ರೆಡಿ ಆಯಿತು. ಈಗ ಇದನ್ನು ಮುಚ್ಚಳ ಮುಚ್ಚಿ ಆರಲು ಬಿಡೋಣ ಫ್ರೆಂಡ್ಸ್. ಗ್ಯಾಸ್ ಆಫ್ ಮಾಡಿ. ಇದು ಸಜ್ಜಕ ಎಲ್ಲ ಆರಬೇಕು ಚೆನ್ನಾಗಿ. ಈಗ ಹೋಳಿಗೆ ಮಾಡಿಕೊಳ್ಳಲು ಹಿಟ್ಟು ನಾದಿಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಮೈದಾ ಹಾಕಬೇಡಿ ಫ್ರೆಂಡ್ಸ್, ಗೋಧಿ ಹಿಟ್ಟಿನಲ್ಲೇ ಮಾಡಿ. ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತವೆ. ಅದಕ್ಕೆ 1 ಚಿಟಿಕೆ ಉಪ್ಪು ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ಳೋಣ.
ಎಣ್ಣೆ ಹಾಕುವುದರಿಂದ ಹೋಳಿಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತವೆ ಅಂತ ಎಣ್ಣೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಎಣ್ಣೆ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಂಡರೆ ಸಾಕು ಫ್ರೆಂಡ್ಸ್. ಬೇಳೆ ಹೋಳಿಗೆ ಹಾಗೆ ಭಾಳ ತಿಳು ಮಾಡುವ ಅವಶ್ಯ ಇಲ್ಲ. ಚಪಾತಿ ಹಿಟ್ಟಿಗೆ ಹೇಗೆ ನಾದುತ್ತೇವೆಯೋ ಅದೇ ರೀತಿ ನಾದಿಕೊಳ್ಳಿರಿ. ಇನ್ನೊಂದು ಟಿಪ್ಸ್ ಹೇಳಿಕೊಡುತ್ತೇನೆ ಫ್ರೆಂಡ್ಸ್, ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ. ಹೋಳಿಗೆ ಚೆನ್ನಾಗಿ ಬರಲು ಏನು ಮಾಡಬೇಕು ಅಂತ ಹೇಳಿಕೊಡುತ್ತೇನೆ ನೋಡಿ. ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಳ್ಳಿರಿ. ಒಂದು 10 ನಿಮಿಷ ಇದನ್ನು ನೆನೆಯಲು ಬಿಡಬೇಕು ಫ್ರೆಂಡ್ಸ್. ನೋಡಿ, ನಮ್ಮ ಹೂರ್ಣನೂ ರೆಡಿಯಾಗಿದೆ. ಸಜ್ಜಿಗೆ ಎಲ್ಲ ಆರಿದ ನಂತರ ಈ ರೀತಿ ಉಂಡೆ ಕಟ್ಕೊಂಡು ಇಡಬೇಕು ಫ್ರೆಂಡ್ಸ್. ಒಂದು 8 ಉಂಡೆ ಆಗಿವೆ ನೋಡಿ ಫ್ರೆಂಡ್ಸ್. 1 ಕಪ್ ರವೆಗೆ ಒಂದು 8 ಉಂಡೆ ಆಗಿವೆ. ನಮ್ಮ ಹಿಟ್ಟನ್ನು ಚೆನ್ನಾಗಿ ನೆನೆದಿದೆ. ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಮತ್ತೊಂದು ಸಲ ನಾದ್ಕೋಬೇಕು. ಬನ್ನಿ ಹೋಳಿಗೆ ಮಾಡೋಣ. ಬೆಲ್ಲನಿಗೆಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಫ್ರೆಂಡ್ಸ್, ಅಂದರೆ ಅಂಟೋದಿಲ್ಲ. ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ಳಬೇಕು. ಹಿಟ್ಟು ತೆಗೆದುಕೊಂಡು ಈ ರೀತಿ ನಾವು ಬೇಳೆ ಹೋಳಿಗೆಗೆ ಹೇಗೆ ಬಟ್ಟಲಿನ ಆಕಾರದಲ್ಲಿ ಮಾಡುತ್ತೇವೆಯೋ ಅದೇ ರೀತಿ ಇದನ್ನು ಈ ರೀತಿ ಬಟ್ಟಲಿನ ಆಕಾರಕ್ಕೆ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಹೂರಣ ತುಂಬಬೇಕು ಫ್ರೆಂಡ್ಸ್. ಈ ಉಂಡೆಯನ್ನು ಹಿಟ್ಟಿನ ಮೇಲೆ ಹಾಕಿ ತುಂಬ್ಕೋಬೇಕು. ನೋಡಿ, ಒಂದು ಕೈಯಿಂದ ಹಿಟ್ಟನ್ನು ಮೇಲ್ಗಡೆ ಸರಿಸ್ತಾ ಬರಬೇಕು, ಒಂದು ಕೈಯಿಂದ ಹೂರ್ಣವನ್ನು ಒಳಗಡೆ ಹಾಕ್ತಾ ಬರಬೇಕು ಫ್ರೆಂಡ್ಸ್. ಈಸಿಯಾಗಿದೆ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಒಂದು ಕೈಯಿಂದ ಹಿಟ್ಟನ್ನು ಮೇಲ್ಗಡೆ ತರ್ತಾ ಬರಬೇಕು, ಒಂದು ಕೈಯಿಂದ ಹೂರಣ ಒಳಗೆ ಹಾಕ್ತಾ ಬರಬೇಕು. ಹಾಕಿ ಮೇಲ್ಗಡೆ ಈ ರೀತಿ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಮೇಲ್ಗಡೆ ಹಿಟ್ಟು ಜಾಸ್ತಿ ಬಂದರೆ ತೆಗೆಯಿರಿ, ಇಲ್ಲ ಕಡಿಮೆ ಬಂದರೆ ಈ ರೀತಿ ಅಲ್ಲೇ ಮಡಿಚಿಕೊಳ್ಳಿರಿ. ನೋಡಿ, ನಮ್ಮ ಹೋಳಿಗೆಯ ಉಂಡೆ ರೆಡಿ ಆಯಿತು. ಈಗ ಹೋಳಿಗೆ ಲಟ್ಟಿಸಿಕೊಳ್ಳೋಣ. ಬನ್ನಿ ಹೋಳಿಗೆ ಮಾಡಿಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಎರಡು ಬದಿಯಲ್ಲೂ ಎಣ್ಣೆ ಹಚ್ಕೋಬೇಕು ಫ್ರೆಂಡ್ಸ್. ಹಚ್ಚಿ ಹೋಳಿಗೆಯನ್ನು ಲಟ್ಟಿಸಿಕೊಳ್ಳಬೇಕು. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಉತ್ತರ ಕರ್ನಾಟಕದ ರೆಸಿಪಿಗಳು ಇವೆ ಫ್ರೆಂಡ್ಸ್, ಮತ್ತು ಫೆಸ್ಟಿವಲ್ ರೆಸಿಪಿಗಳು ಇವೆ. ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ಕಿಚನ್ ಕ್ವೀನ್ ಗೀತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಹೋಳಿಗೆ ಚೆನ್ನಾಗಿ ಬರಬೇಕಂದ್ರೆ ಹೂರಣ ಮತ್ತು ಹಿಟ್ಟು ಒಂದೇ ಹದಕ್ಕೆ ಇರಬೇಕು ಫ್ರೆಂಡ್ಸ್. ತಿಳುವಾಗಿದ್ದರೆ ಎರಡು ತಿಳುವೇ ಆಗಿರಬೇಕು, ಇಲ್ಲ ಗಟ್ಟಿಯಾಗಿದ್ದರೆ ಎರಡು ಗಟ್ಟಿನೇ ಆಗಿರಬೇಕು. ಅಂದರೆ ಸಜ್ಜಕದ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತವೆ ನೋಡಿ ಫ್ರೆಂಡ್ಸ್. ನೋಡಿ, ನಾನು ಇಷ್ಟು ದೊಡ್ಡದು ಮಾಡ್ಕೊಂಡಿದ್ದೇನೆ. ಸಜ್ಜಕದ ಹೋಳಿಗೆ ಚಿಕ್ಕ ಚಿಕ್ಕ ಇದ್ರೇ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ಅತಿಯಾಗಿ ದೊಡ್ಡದು ಮಾಡ್ಕೋಬೇಡಿ, ಸ್ವಲ್ಪ ದಪ್ಪಗೆ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ನಾನು ಇಲ್ಲಿ ಕಬ್ಬಿಣದ ತೆವೆಯನ್ನು ಇಟ್ಟುಕೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೋಳಿಗೆ ಹಾಕಿಕೊಳ್ಳಿರಿ. ಹೋಳಿಗೆ ಹಾಕಿ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಎರಡು ಬದಿಯಲ್ಲೂ ಚೆನ್ನಾಗಿ ಬೇಯಿಸಿಕೊಳ್ಳಿರಿ. ಹೋಳಿಗೆ ಬರದೇ ಇರೋರು ಸಹ ಇದನ್ನು ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ಅಷ್ಟು ಸುಲಭವಾಗಿ ಬರುತ್ತವೆ. ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ಹೋಳಿಗೆ ಅತಿ ಸುಲಭವಾಗಿ ಮಾಡಿಕೊಳ್ಳಿರಿ. ಮತ್ತು ಹೇಗೆ ಬಂತು ಅಂತಲೂ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಸೈಡು ಸಜ್ಜಕದ ಹೋಳಿಗೆ ಹೇಗೆ ಮಾಡ್ತೀರಾ ಅಂತಲೂ ನನಗೆ ಕಮೆಂಟ್ ಮಾಡಿ. ನೋಡಿ, ನಮ್ಮ ಹೋಳಿಗೆ ರೆಡಿ ಆಯಿತು.
ಸಜ್ಜಕದ ಹೋಳಿಗೆ ನೋಡಿ ಫ್ರೆಂಡ್ಸ್. ಇದರಲ್ಲಿ 1 ಕಪ್ ರವೆಯಲ್ಲಿ ಒಂದು 8 ಹೋಳಿಗೆ ಆಗಿವೆ. ಇಷ್ಟು ದಪ್ಪಗೆ ಇಷ್ಟು ಸಣ್ಣದು ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ತುಪ್ಪ ಹಚ್ಕೊಂಡು ತಿನ್ಬೋದು, ಇಲ್ಲ ನಮ್ಮ ಸೈಡು ಮಿದು ಸಕ್ಕರೆ ತುಪ್ಪ ಹಾಕ್ಕೊಂಡು ತಿಂತಾರೆ ನೋಡಿ ಫ್ರೆಂಡ್ಸ್. ನಿಮಗೆ ಸಿಹಿ ಜಾಸ್ತಿ ಆಗುತ್ತೆ ಅಂದರೆ ತುಪ್ಪ ಮಾತ್ರ ಹಾಕ್ಕೊಂಡು ತಿನ್ನಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.